ಇನ್ನು ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರಲ್ಲಿ ಈ ಸಲ ತಮ್ಮ ಅಳಿಯನನ್ನ ಕಂಟೆಸ್ಟಿಗೆ ಬಿಟ್ಟಿದ್ದಾರೆ ಅಥವಾ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಅವರ ಗೆಲುವು ಸೋಲು ಅಂತ ಬಂದಾಗ ಭಾವನಾತ್ಮಕ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಳಿಯನನ್ನ ಗೆಲ್ಲಿಸೋಕೆ. ಯಾವ ಭಾವನಾತ್ಮಕ ಅಸ್ತ್ರ ಏನಂತ ಹೇಳಿದ್ರು ನೋಡ್ತಾ ಹೋಗೋಣ. ಈ ಬಾರಿಯಾದರೂ ಕಾಂಗ್ರೆಸ್ಗೆ ಮತ ಹಾಕಿ, ಇಲ್ಲದಿದ್ರೆ ನಾನು ಸತ್ತ ಮೇಲೆ ಮಣ್ಣಿಗಾದ್ರೂ ಬನ್ನಿ. ಅಳಿಯನ ಪರ ಭಾವನಾತ್ಮಕ ಅಸ್ತ್ರ ಬೀಸಿದ ಖರ್ಗೆ. ಎಸ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ 2019ರ ಲೋಕಸಭಾ ಚುನಾವಣೆಗೂ ಮುನ್ನ ಸೋಲಿಲ್ಲದ ಸರದಾರ ಅನಿಸ್ಕೊಂಡಿದ್ರು. ಕಳೆದ ಬಾರಿ ಕಲಬುರಗಿ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಉಮೇಶ್ ಜಾಧವ್ ಎದುರು ಸೋಲುವ ಮೂಲಕ ಸೋಲಿಲ್ಲದ ಸರದಾರ ಎನ್ನುವ ದಾಖಲೆ ಪುಡಿಪುಡಿಯಾಯಿತು. ಈಗ ಆ ಸೋಲು ಖರ್ಗೆ ಅವರಿಗೆ ಇನ್ನೂ ಕೂಡ ಕಾಡ್ತಿದೆ. ಕಳೆದ ಬಾರಿಯ ಸೋಲಿಗೆ ಹೇಗಾದರೂ ಮಾಡಿ ರಿವೆಂಜ್ ತಗೊಬೇಕು ಎನ್ನುವ ಹಠಕ್ಕೆ ಬಿದ್ದಿದ್ದಾರೆ. ಸೋಲಿನ ಸೇಡನ್ನು ತೀರಿಸಿಕೊಳ್ಳಲು ತಮ್ಮ ಬದಲು ತಮ್ಮ ಅಳಿಯ ರಾಧಾಕೃಷ್ಣ ಅವರನ್ನ ಕಲಬುರಗಿ ಕಣಕ್ಕೆ ಇಳಿಸಿದ್ದಾರೆ. ಅಳಿಯನ ಗೆಲುವಿಗಾಗಿ ಕೈ ನಾಯಕರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಜೊತೆಗೂ ಅವರು ಸಹ ಪದೇ ಪದೇ ಕಲಬುರಗಿ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ನಿನ್ನೆ ಅಫ್ಜಲ್ಪುರ ಪಟ್ಟಣದಲ್ಲಿ ನಡೆದ ಬಹಿರಂಗ ಸಮಾವೇಶದಲ್ಲಿ ಅಳಿಯನ ಪರವಾಗಿ ಭಾವನಾತ್ಮಕ ಅಸ್ತ್ರ ಬಳಸಿದ್ದಾರೆ. ನನಗೆ ಕಳೆದ ಬಾರಿ ಸೋಲಾಯಿತು, ಆಗ್ಲಿ ಸೋಲಾದ್ರೂ ದೊಡ್ಡ ಸ್ಥಾನ ಸಿಕ್ಕಿದೆ. ನಿಮ್ಮ ಓಟು ನನಗೆ ತಪ್ಪಿದ್ರೆ ನಿಮ್ಮ ಹೃದಯ ಗೆಲ್ಲುವುದಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅಂತ ತಿಳಿದುಕೊಳ್ತೇನೆ. ಮತ ಹಾಕೋದಕ್ಕೆ ಬರದೇ ಇದ್ರೂ ಕೂಡ ನಾನು ಸತ್ತ ಮೇಲೆ ಮಣ್ಣಿಗೆ ಬರಬೇಕು. ನೀವು ನಾನು ಸತ್ರೆ ನಮ್ಮ ಕೆಲಸ ನೆನೆಸ್ಕೊಂಡು ಮಣ್ಣು ಹಾಕೋದಕ್ಕೆ ಬನ್ನಿ. ಸತ್ತಾಗ ಸುಟ್ರೆ ಮೇಣದ ಬತ್ತಿ ಹಚ್ಚೋಕೆ ಬನ್ನಿ. ಹೂಳಿದ್ರೆ ಮಣ್ಣು ಹಾಕೋದಕ್ಕೆ ಬನ್ನಿ. ಅವಾಗ ನೋಡಪ್ಪ ಆತನ ಮಣ್ಣಿಗೆ ಎಷ್ಟು ಜನ ಬಂದ್ರು ಅಂತನಾದ್ರೂ ಹೇಳಬೇಕು ಎಂಬ ಭಾವನಾತ್ಮಕ ಅಸ್ತ್ರವನ್ನ ಖರ್ಗೆ ಬಳಸಿದ್ದಾರೆ. ನನಗೇನೋ ಆಗಿದ್ದಾಯ್ತು, ಅದ್ರ ಬಗ್ಗೆ ನನಗೀಗೇನು ಚಿಂತೆ ಇಲ್ಲ. ಅದಕ್ಕಿಂತ ದೊಡ್ಡ ಜಾಗಗಳು ಸಿಕ್ಕು ನನಗೆ. ಆದರೆ ಇನ್ನು ಮುಂದೆ ಹಂಗ ಆಗಬಾರ್ದು. ಅದಕ್ಕಾಗಿ ನಿಮಗೆ ಒಂದು ಮಾತು ಹೇಳ್ತೀನಿ. ನಾನು ಈ ಓಟ್ ಯಾವುದೇ ರೀತಿಯಿಂದ ತಪ್ಪಬಾರದು. ತಪ್ಪಿದ್ರೆ ನಾನು ತಿಳ್ಕೊಳ್ತೀನಿ ನನಗಿಲ್ಲಿ ಸ್ಥಾನ ಇಲ್ಲ, ಅಥವಾ ನಿಮ್ಮ ಹೃದಯದಲ್ಲಿ ಅಥವಾ ನಿಮ್ಮ ಹೃದಯ ಗೆಲ್ಲಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ನನಗೆ ಅನಿಸ್ತದೆ. ಕಡೆಗೆ ನಾವು ಸತ್ರೆ ಅಟ್ಲೀಸ್ಟ್ ಮಣ್ಣು ಹಾಕಾದ್ರೂ ನೀವು ಬನ್ನಿ. ಇಷ್ಟಾದ್ರೂ ಒಂದು ಉಪಕಾರ ಮಾಡಿ. ನನಗೆ ಸುಟ್ರೆ ಮೇಣಬತ್ತಿ ಹಚ್ಚಿ, ನನಗೆ ಉಳಿದ್ರೆ ಮಣ್ಣು ಹಚ್ಚಿ. ಇದಕ್ಕಿಂತ ಜಾಸ್ತಿ ನಾನು ಹೇಳೋದಿಲ್ಲ. ಈ ಕೆಲಸ ನೀವು ಮಾಡಿದ್ರೆ ಕೊನೆಗೆ ಉಳಿದಂತ ಜನ ನೀವು ನೋಡ್ಬೋದು, ಅರೆ ಅವ ಪಾಪ ಒಳ್ಳೆ ಕೆಲಸ ಮಾಡಿದ ನೋಡಿ, ಅವನ ಮಣ್ಣಿಗೆ ಎಷ್ಟು ಜನ ಬಂದಾರ ಅಂತ ಹೇಳ್ಬೋದು. ವೋಟಿಂಗ್ ಬರ್ದೇ ಇರ್ಬೋದು, ಮಣ್ಣಿಗಾದ್ರೂ ಬಂದ್ರೆ ಬೇರೆ ಜನರೇಷನ್ ಬೇರೆ ಜನರಿಗೂ ಕೂಡ ಗೊತ್ತಾಗ್ತದೆ, ಏನಪ್ಪ ಭಾರಿ ಜನ ಸೇರಿದ್ರು ಅವ್ನ ಮಣ್ಣಿಗೆ ಅಂತ ಈ ಭಾವನೆ ಬರ್ತದೆ. ಅಷ್ಟಾದ್ರೂ ಕರೆಗೆ ನೀವು ಮಾಡಿ ಅಂತ ಹೇಳಿ. ಖರ್ಗೆ ಅವರ ಈ ಭಾವನಾತ್ಮಕ ಮಾತುಗಳ ಹಿಂದೆ ಹಲವು ರಾಜಕೀಯ ಲೆಕ್ಕಾಚಾರ ಅಡಗಿರೋದ್ರಲ್ಲಿ ಎರಡು ಮಾತಿಲ್ಲ. ಖರ್ಗೆ ಅವರ ಸಾವಿನ ಮಾತು ಮತಗಳಾಗಿ ಬದಲಾಗುತ್ತಾ ಅನ್ನೋದು ರಿಸಲ್ಟ್ ದಿನ ಗೊತ್ತಾಗಲಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.